ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದನ್ನ ಕಣ್ಕ ಕಲ್ಸೋದ್ರಿಂದ ಹಿಡಿದು ಬೇಳೆ ಬೇಯಿಸೋದ್ರಿಂದ ಹಿಡಿದು ಈ ತರ ಪೂರಿ ತರ ಉಬ್ಬೋ ರೀತಿ ನಾವು ಯಾವ ರೀತಿ ಒಬ್ಬಟ್ಟನ್ನ ಮಾಡೋದು ಅಂತ ಸ್ಟೆಪ್ ಅಂಡ್ ಸ್ಟೆಪ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಯಾವ ತರ ಮಾಡೋದು ಅಂತ ನೋಡೋಣ. ನೋಡಿ, ಒಳ್ಳೆ ಹತ್ತಿರ ತರ ಎಷ್ಟು ಸಾಫ್ಟ್ ಆಗಿ ಬಂದಿದ್ದೇವೆ ಅಂತ. ಬೆಂದಿರೋದು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಮೇಲೆ ಒತ್ತಿ. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಲೀಟರ್ ಅಷ್ಟು ನೀರನ್ನ ಹಾಕೋಬೇಕು. ಆ ನೀರು ಕಾಯುವಷ್ಟರೊಳಗೆ ಈ ಕಡೆ 1 ಲೋಟದಷ್ಟು ತೊಗರಿ ಬೇಳೆನ ತಗೋಬೇಕು. ಅಂದ್ರೆ ಇಲ್ಲಿ ನಾನು 1 ಲೋಟದಷ್ಟು ಅಂದ್ರೆ 1/4 kg ಅಷ್ಟು ತೊಗರಿ ಬೇಳೆ ತಗೊಂಡು ಅದಕ್ಕೆ ನೀರನ್ನ ಹಾಕಿ ಒಂದು 2 ರಿಂದ 3 ಸರ್ತಿ ಅದನ್ನ ಚೆನ್ನಾಗಿ ತೊಳಿಬೇಕು. ಆ ನೀರನ್ನ ನಾವು ತೊಳೆದಿರ್ತಕ್ಕಂತಹ ನೀರನ್ನ ತೆಗೆದ್ಬಿಟ್ಟು ಬರೀ ಬೇಳೆನ ನಾವು ಇವಾಗ ಏನು ಆಲ್ರೆಡಿ ನೀರನ್ನ ಕಾಯಿಸೋಕೆ ಇಟ್ಟಿದ್ದೀವಲ್ಲ, ಅದು ನೀರು ಚೆನ್ನಾಗಿ ಮಳ್ತಾ ಇರಬೇಕು. ಈ ಟೈಮಲ್ಲಿ ನಾವು ಆ ಬೇಳೆನ ಇದಕ್ಕೆ ಹಾಕ್ಬೇಕು. ನೋಡಿ, ನಾವು ನೀರನ್ನ ಚೆನ್ನಾಗಿ ಮಳ್ಬೇಕಾದ್ರೆ ಬೇಳೆ ಹಾಕಿದಾಗ ಏನಾಗುತ್ತೆ, ಕರೆಕ್ಟ್ ಆಗಿ ಬೇಳೆ ಬೇಯ್ತವೆ. ಸೊ ಅದಕ್ಕೆ ಯಾವಾಗ್ಲೂ ನೀರ್ ಬಿಸಿ ಆದಾಗ್ಲೇ ಈ ತರ ಹಾಕಿ ಒಂಚೂರು ಮಿಕ್ಸ್ ಮಾಡಿ ನಾವು ಪ್ಲೇಟನ್ನ ಅರ್ಧ ಭಾಗದಷ್ಟು ಮುಚ್ಚಿ ಬಿಡ್ಬೇಕು. ಇವಾಗ ನಾವು ಕಣ್ಕನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 1/4 ಬಟ್ಟಲಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಅಷ್ಟೇ ಎಷ್ಟು ಪ್ರಮಾಣದ ಬೇಳೆ ತಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ಮೈದಾ ಹಿಟ್ಟು, 1 ಚಿಟಿಕೆಯಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇದ್ದಾಗ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ನಾವು ಕಣ್ಕಲ್ದ ರೀತಿ ಅದಕ್ಕೆ ನೀಟಾಗಿ ನಾದ್ಕೋಬೇಕು. ನೋಡಿ, ಯಾವ ರೀತಿ ಇದನ್ನ ನಾವು ಕಲ್ಸ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಲ್ಲ, ಇದೇ ತರ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಕಲ್ಸ್ಕೋಬೇಕು. ನಾವು ಒಂದೇ ಸರ್ತಿ ನೀರನ್ನ ಹಾಕೋದ್ರಿಂದ ಏನಾಗುತ್ತೆ, ಆ ನೀರನ್ನೆಲ್ಲ ನೀಟಾಗಿ ಅದು ಹೀರ್ಕೊಳ್ಳಲ್ಲ. ಸೊ ಅದಕ್ಕೆ ನಾವು ಯಾವಾಗ್ಲೂ ಕಣ್ಕಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಈ ತರ ಅದಕ್ಕೆ ಬರೋ ರೀತಿ ಅದನ್ನ ನೀಟಾಗಿ ಕಲಸಿ ಕೊನೆಯದಾಗಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅದನ್ನ ಚೆನ್ನಾಗಿ ಅರ್ಧ ಗಂಟೆಗಳ ಕಾಲ ಅದನ್ನ ನೆನೆಯಕ್ಕೆ ಬಿಡಬೇಕು. ಈ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರ್ತವೆ. ಇದಕ್ಕೆ ಒಬ್ಬೊಬ್ರು ಅರಿಶಿಣನು ಕೂಡ ಹಾಕ್ತಾರೆ. ಸೊ ಅದು ನಿಮಗೆ ಇಷ್ಟ ಆದ್ರೆ ಹಾಕೋಬಹುದು, ಅದು ಆಪ್ಷನ್. ಸೊ ಈ ತರ ಕಲಸಿ ಅದನ್ನ ಒಂದು ಪ್ಲೇಟ್ ಅನ್ನ ಮುಚ್ಚಿ ತೆಗ್ದಿಡ್ಬೇಕು. ನೆಕ್ಸ್ಟ್ ಇಲ್ಲಿ ಬೇಯ್ತಿರ್ತಕ್ಕಂಥ ಬೇಳೆನ ಅವಾಗವಾಗ ಈ ತರ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಅದು ಉಕ್ಕುತ್ತೆ. ಸೊ ಇವಾಗ ನಾವು ಇದಕ್ಕೆ ಬೆಲ್ಲನ ಕರಗಿಸ್ಕೊಳ್ಳೋಣ. ನಾವು ಎಷ್ಟು ಪ್ರಮಾಣದಲ್ಲಿ ಬೇಳೆ ತಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ 1 ಲೋಟದಷ್ಟು ಬೆಲ್ಲನ ತಗೊಂಡಿನಿ. ಇನ್ನೂ ಸ್ವಲ್ಪನ ಹಾಕೊಂತ ಇದ್ದೀನಿ. ಇನ್ನೂ ಸ್ವಲ್ಪನ ಯಾಕೆ ಹಾಕೊಂತ ಇದ್ದೀನಿ ಅಂದ್ರೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕರಗೋದಿಕ್ಕೆ ಬಿಡಿ. ಇದನ್ನ ಪಾಕ ಮಾಡಬಾರ್ದು, ಇದನ್ನ ಜಸ್ಟ್ ಕರಗಿಸ್ಬೇಕಷ್ಟೇ. ನೋಡಿ, ಇಲ್ಲಿ ಈ ತರ ಒಂದು ಅರ್ಧದಷ್ಟು ಕಾಯಿ ನಾವು ತುರ್ದ್ಬಿಟ್ಟು ಅದಕ್ಕೆ ಹಾಕ್ಬೇಕು. ಸೊ ಈ ಅರ್ಧದಷ್ಟು ಕಾಯಿ ಹಾಕೋದ್ರಿಂದ ನಾವು ಇದಕ್ಕೆ ತಕ್ಕಷ್ಟು ರುಚಿ ಪ್ರಮಾಣ ಅಂದ್ರೆ ಸ್ವೀಟಿನ ಅಂಶ ಕರೆಕ್ಟ್ ಬ್ಯಾಲೆನ್ಸ್ ಆಗ್ಬೇಕು ಅಂತ ಬೆಲ್ಲನ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿರ್ತೀವಿ. ನೋಡಿ, ಈ ತರ ಅದಕ್ಕೆ ಬೇಳೆ ಬೆಂದಿರ್ಬೇಕು. ಆ ಟೈಮಲ್ಲಿ ನಾವು ಇದನ್ನ ನೀಟಾಗಿ ನೀರನ್ನೆಲ್ಲ ಸಪ್ರೇಟ್ ಆಗಿ ಈ ತರ ಬಸಿಬೇಕು. ನೀರು ಸ್ವಲ್ಪನೂ ಕೂಡ ಇದರಲ್ಲಿ ಇರಬಾರ್ದು. ಆ ತರ ಇದನ್ನ ನೀಟಾಗಿ ನಾವು ಶೋಧಿಸ್ಬೇಕು. ಇದೆಲ್ಲ ನೀರನ್ನ ಈ ತರ ಶೋಧಿಸಿದ್ಮೇಲೆ ಇವಾಗ ನಾವೇನ್ ಆಲ್ರೆಡಿ ಕರಗಿಸಿಟ್ಕೊಂಡಿದ್ವಲ್ಲ ಬೆಲ್ಲದ ನೀರನ್ನ, ಅದನ್ನ ಇದಕ್ಕೆ ನಾವು ಸೋಸ್ಬೇಕು. ನೋಡಿ, ಈ ತರ ನೀಟಾಗಿ ಶೋಧಿಸ್ಕೋಬೇಕು. ನೀವು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಅದರಲ್ಲಿ ಸ್ವಲ್ಪ ಸ್ವೀಟಿನ ಅಂಶ ಕಮ್ಮಿ ಇರೋದ್ರಿಂದ ನೀವು 1.5 ಲೋಟದಷ್ಟು ಬೆಲ್ಲನ ಹಾಕೋಬೇಕು. ಈ ತರ ಮಾಮೂಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀರಿ ಅಂದ್ರೆ ಕರೆಕ್ಟ್ ಪ್ರಮಾಣದಲ್ಲಿ 1 ಲೋಟದಷ್ಟು ಬೆಲ್ಲನ ಹಾಕಿ ಕೊನೆಯದಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಮತ್ತೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಬೇಕು. ಮತ್ತೆ ಈ ತುರಿದಿರ್ತಕ್ಕಂತಹ ಕೊಬ್ಬರಿ ಇದೆಯಲ್ಲ, ಇದನ್ನ ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. 1 ಚಿಟಿಕೆ ಅಷ್ಟೇ ಉಪ್ಪನ್ನ ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು. ಉಪ್ಪನ್ನ ಹಾಕೋದ್ರಿಂದ ಅದು ಸ್ವೀಟ್ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಇದೆಲ್ಲ ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಇದನ್ನ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ನೈಸಾಗಿ ರುಬ್ಕೋಬೇಕು. ನಾವ್ ಯಾವಾಗ್ಲೂ ಅಷ್ಟೇ
ಜಾಸ್ತಿ ಹಾಕ್ಕೊಂಡು ಇದನ್ನ ರುಬ್ಬಾರ್ದು. ಅವಾಗ ಇದು ಸಿಡಿಯುತ್ತೆ. ಸೊ ಅದಕ್ಕೆ ತುಂಬಾ ಹುಷಾರಾಗಿ ಇದನ್ನ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ನೋಡಿ ಇಲ್ಲಿ ಯಾವ ರೀತಿ ಕನ್ಸಿಸ್ಟೆನ್ಸಿಲಿ ಕರೆಕ್ಟಾಗಿ ರುಬ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಲ್ಲ, ಈ ತರ ಅದಕ್ಕೆ ಬರಬೇಕು. ಅವಾಗ ನಾವು ಇದನ್ನ ರುಬ್ಬಿರ್ತಕ್ಕಂತಹ ಮಿಶ್ರಣನ ಒಂದು ಬೌಲ್ ತಗೊಂಡು ಅದಕ್ಕೆ ನಾವು ಇದಷ್ಟನ್ನು ರುಬ್ಬಿರ್ತಕ್ಕಂತಹ ಮಿಶ್ರಣನ ಹಾಕ್ಬೇಕು. ಇದನ್ನ ನಾವು ಬಿಸಿ ಇರೋದ್ರಿಂದ ಹಾಕಿಬಿಟ್ಟು ಇದನ್ನ ಹರಡ್ಬೇಕು. ಅದೇ ತರ ನಾವೇನು ಬೇಳೆ ಬೇಯಿಸ್ಕೊಂಡಿದೀವಲ್ಲ ಅಷ್ಟು ಬೇಳೆನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡು ನೈಸಾಗಿ ರುಬ್ಬಿಟ್ಟು ಈ ತರ ಒಂದು ಬೌಲಿಗೆ ತೆಗೆದು ಆರೋದಕ್ಕೆ ಬಿಡಬೇಕು. ಇದೆಲ್ಲ ಆರಿದ ಮೇಲೆ ನಾವು ಇದನ್ನ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ ಈ ತರ ನೀಟಾಗಿ ನಾವು ಹರಡ್ಬೇಕು. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಇವಾಗ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈಗ ಕಲ್ಸಿರ್ತಕ್ಕಂತ ಕಣಕ ಇದೆಯಲ್ಲ, ಅದ್ರ ಮಧ್ಯಕ್ಕೆ ಕೈಯಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ತರ ಮಧ್ಯಭಾಗದಿಂದ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನ ತಕ್ಕೋಬೇಕು. ಅದು ಈ ತರ ನೋಡಿ ಮಧ್ಯಭಾಗದಲ್ಲಿ ಈ ತರ ಹಿಂಗ್ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು ಉಂಡೆಯಷ್ಟು ನಿಂಬೆಹಣ್ಣಿನ ಗಾತ್ರದಷ್ಟು ನಾವು ಹಿಟ್ಟನ್ನ ತಕ್ಕೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಅದು ಒಡೆಯಲ್ಲ ಹೂರ್ಣ. ಅದಾದ್ಮೇಲೆ ನಾವು ಇವಾಗ ಮಾಡಿರ್ತಕ್ಕಂತಹ ಹೂರ್ಣ ಇದೆಯಲ್ಲ ಅದನ್ನ ಸ್ವಲ್ಪ ಸ್ವಲ್ಪದಾಗಿ ತಗೊಂಡು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳೋದ್ರಿಂದ ಒಬ್ಬಟ್ಟು ಒಂದೇ ಸೈಜಲ್ಲಿ ಕರೆಕ್ಟ್ ಅಳತೆಯಲ್ಲಿ ಬರುತ್ತೆ. ಸೊ ನಾವು ಅದಕ್ಕೆ ಈ ತರ ಮಾಡಿ ಇಟ್ಕೊಳೋದ್ರಿಂದ ನಮ್ಗೆ ಇನ್ನೂ ತುಂಬಾ ಈಸಿ ಆಗುತ್ತೆ ಮಾಡೋದಿಕ್ಕೆ. ನೋಡಿ ಈ ತರ ಒಂದು ಪ್ಲೇಟಲ್ಲಿ ನಾವೇನು ಹೂರ್ಣ ಮಾಡಿಟ್ಕೊಂಡಿದೀವಲ್ಲ ಅಷ್ಟು ಉಂಡೆಗಳನ್ನ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಈ ತರ ಒಂದು ಬೌಲಲ್ಲಿ ಎಣ್ಣೆ ತಗೊಂಡು ಅದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಮಾಡಿರ್ತಕ್ಕಂತಹ ಕಣಕಕ್ಕೆ ಅಂಟಬಾರ್ದು ಕೈಗೆ ಅಂತ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದ್ರೊಳಗೆ ನಾವು ಇವಾಗ ಏನ್ ಉಂಡೆ ಮಾಡಿಟ್ಕೊಂಡಿದೀವಲ್ಲ ಹೂರ್ಣದ್ದು ಅದನ್ನ ಇಟ್ಟು ನೀಟಾಗಿ ಈ ತರ ತುಂಬಬೇಕು. ನೋಡಿ ಈ ತರ ಇಟ್ಟು ಚೆನ್ನಾಗಿ ನೆನೆಯೋದ್ರಿಂದ ಕರೆಕ್ಟಾಗಿ ನೀವು ಈ ತರ ಪ್ರೆಸ್ ಮಾಡಿ ಈ ತರ ತುಂಬಿದಾಗ ಕರೆಕ್ಟಾಗಿ ಹಿಗ್ಗುತ್ತೆ ಅದು ಹಿಟ್ಟು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ಒಡೆದೋಗುತ್ತೆ ಅಥವಾ ಅದು ಗಟ್ಟಿ ಆಗುತ್ತೆ, ಒಳ್ಳೆ ಚಪಾತಿ ರೀತಿ ಆಗ್ತವೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರ್ತವೆ. ಸೊ ನೋಡಿ ಇಷ್ಟೇ, ಇದು ಕಣಕ ಎಷ್ಟು ಚೆನ್ನಾಗಿ ನೆನ್ಕೊಂಡಿರುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರ್ತವೆ. ಅದಾದ್ಮೇಲೆ ನಾವು ಇಲ್ಲಿ ಒಂದು ಬಟರ್ ಪೇಪರ್ ಅನ್ನ ತಗೊಂಡು ಅದ್ರ ಮೇಲೆ ಎಣ್ಣೆಯನ್ನ ಹಚ್ಚಿ ನೀಟಾಗಿ ಮಾಡಿರ್ತಕ್ಕಂತಹ ಈ ತರದ ಉಂಡೆಗಳನ್ನ ಇಟ್ಟು ನೀಟಾಗಿ ಈ ತರ ನಾವು ಎಣ್ಣೆಯನ್ನ ಕೈಗೆ ಹಚ್ಕೊಂಡು ಈ ತರ ನೀಟಾಗಿ ತಟ್ಟಬೇಕು. ನೀವು ಬಾಳೆದೆಲೆ ಮೇಲಾದ್ರೂ ಇದನ್ನ ಈ ತರ ತಟ್ಟಬಹುದು, ಇಲ್ಲ ಈ ತರ ಬಟರ್ ಪೇಪರ್ ಮೇಲಾದ್ರೂ ನೀಟಾಗಿ ತಟ್ಟಬಹುದು. ಈ ತರ ಬಟರ್ ಪೇಪರ್ ಬಾಳೆದೆಲೆ ಮೇಲೆ ತಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನೀವು ಗ್ಯಾಸಿನ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಇದನ್ನ ಹಾಕಿದಾಗ ಏನಾಗುತ್ತೆ, ನೀವು ತೆಗಿಯೋವರೆಗೂ ಕೂಡ ಇದು ಏನು ಹಾಳಾಗಲ್ಲ. ಇದೇ ಬೇರೆ ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ನೀವು ತಟ್ಟೋದ್ರಿಂದ ಏನಾಗುತ್ತೆ ಅದು ಹಂಚಿಗೆಲ್ಲ ಹಿಡಿಯುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವಾಗ್ಲೂ ಬಟರ್ ಪೇಪರು ಅಥವಾ ಬಾಳೆದೆಲೆನ ಯೂಸ್ ಮಾಡ್ಬೇಕು. ನೋಡಿ ಎಷ್ಟು ಕರೆಕ್ಟ್ ಆಗಿ ಅದು ಹಿಗ್ತಾ ಇದೆ ಅಂತ. ಇಷ್ಟು ಚೆನ್ನಾಗಿ ನೆನ್ಕೊಳೋದ್ರಿಂದ ಅಷ್ಟೇ ಚೆನ್ನಾಗಿ ಇದು ಹಿಗ್ಗುತ್ತೆ. ಇದಾದ್ಮೇಲೆ ಇವಾಗ ಗ್ಯಾಸ್ ಮೇಲೆ ಕಾದಿರ್ತಕ್ಕಂತಹ ಒಂದು ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆನ ಈ ತರ ಸವರಿ ನೋಡಿ ಈ ತರ ಹಾಕ್ಬೇಕು. ಹಾಕ್ಬಿಟ್ಟು ಜಸ್ಟ್ ಒಂದೇ ಒಂದ್ ಸೈಡ್ ನಾವು ಇದನ್ನ ಬಿಡಿಸೋದ್ರಿಂದ ನೀಟಾಗಿ ಇದು ಬಿಡುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ಜಸ್ಟ್ ಒಂದೇ ಒಂದ್ ಸೈಡ್ ಹೊರಗನ್ನ ಬಿಡಿಸೋದ್ರಿಂದ ನೀಟಾಗಿ ಇದು ಬಿಡುತ್ತೆ. ಸೊ ಇದಾದ್ಮೇಲೆ ಒಂದೇ ಒಂದ್ ನಿಮಿಷಗಳ ಕಾಲ ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬೇಕು ಮೇಲೆ. ಅದಾದ್ಮೇಲೆ ನಾವು ಇನ್ನೊಂದು ಭಾಗಕ್ಕೆ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಕೆಳಗಡೆ ಭಾಗ ಬೆಂದ ಮೇಲೆ ಇದನ್ನ ನಾವು ಇನ್ನೊಂದ್ ಸೈಡು ಬೇಯಿಸ್ಬೇಕು. ನಾವ್ ಯಾವಾಗ್ಲೂ ಅಷ್ಟೇ ಒಬ್ಬಟ್ಟನ್ನ ಎರಡೇ ಸರ್ತಿ, ಒಂದ್ಸಲ ಈ ಕಡೆ ಮತ್ತೆ ಇನ್ನೊಂದ್ ಸರ್ತಿ ಈ ಕಡೆ ಅಷ್ಟೇ ಇದನ್ನ ಬೇಯಿಸ್ಬೇಕು. ಪದೇ ಪದೇ ಇದನ್ನ ತಿರ್ವಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ತುಂಬಾ ಗಟ್ಟಿ ಆಗುತ್ತೆ, ಒಬ್ಬಟ್ಟು ಸ್ಮೂತ್ ಆಗಿ ಮೆತ್ತಗೆ ಬರಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಅದು ನೋಡೋದ್ರಲ್ಲೇ ಗೊತ್ತಾಗುತ್ತೆ ಆ ಒಬ್ಬಟ್ಟು ಎಷ್ಟು ಕರೆಕ್ಟ್ ಆಗಿ ಬೆಂದಿದೆ ಮತ್ತೆ ಅದೆಷ್ಟು ಸ್ಮೂತ್ ಆಗಿ ಬಂದಿದಾವೆ, ಒಳ್ಳೆ ಹತ್ತಿ ತರ ಇರುತ್ತೆ. ಸೊ ಇದೇ ತರ ನಿಮ್ಗೆ ಇನ್ನೂ ಒಂದು ತುಂಬದನ್ನ ಕಳಿಸ್ತೀನಿ ನೋಡಿ. ಇದೇ ತರ ಕಣ್ಕನ ಇಟ್ಟು ನೀಟಾಗಿ ಇದನ್ನ ನಾವು ಪ್ರೆಸ್ ಮಾಡೋದ್ರಿಂದ ಕರೆಕ್ಟ್ ಆಗಿ ನಾವು ತಟ್ಟಿದಾಗ ಅದೇನಾಗುತ್ತೆ ಎಲ್ಲಾ ಕಡೆನೂ ಆ ಹೂರ್ಣ ಹರಡುತ್ತೆ. ಇಲ್ಲ ಅಂದ್ರೆ ಅದೊಂದೇ ಸಲ ಒಂದೇ ಕಡೆ ಹರಟಾದಾಗ ಏನಾಗುತ್ತೆ ಅಂದ್ರೆ ಹಿಟ್ಟು ಒಂದ್ ಸೈಡ್ ಬರುತ್ತೆ, ಕಣ್ಕ ಒಂದ್ ಸೈಡ್ ಬರುತ್ತೆ. ಸೊ ಅದಕ್ಕೆ ಈ ತರ
ನೀಟಾಗಿ ತುಂಬ್ಕೊಂಡ್ಬಿಟ್ಟು ಇದನ್ನ ನೀಟಾಗಿ ಈ ತರ ಪ್ರೆಸ್ ಮಾಡಬೇಕು. ನೋಡಿ, ಫಸ್ಟಿಗೆ ನಿಮಗೆ ಸ್ಟಾರ್ಟಿಂಗ್ ಒಂದು ಒಬ್ಬಟ್ಟು ಆ ತರ ಬರ್ಬೋದು, ಉಬ್ಬದೇ ಇರ್ಬೋದು. ಬಟ್ ನೆಕ್ಸ್ಟ್ ನೀವೇನು ಒಬ್ಬಟ್ಟು ಮಾಡ್ತೀರೋ ಅಷ್ಟು ಒಬ್ಬಟ್ಟು ಕೂಡ ಒಳ್ಳೆ ಪೂರಿ ರೀತಿ ಉಬ್ತವೆ. ಸೊ ನೋಡಿ ಎಷ್ಟು ಕರೆಕ್ಟಾಗಿ ನಾವು ಅದು ಬಟರ್ ಪೇಪರ್ಗಿನ ಇನ್ನೂ ಹೊರಗಡೆ ಬರಬೇಕು, ಅಷ್ಟು ದೊಡ್ಡದಾಗಿ ಪ್ರೆಸ್ ಮಾಡಿದ್ರೂ ಕೂಡ ಅದು ಸ್ವಲ್ಪನೂ ಕೂಡ ಕೀಳಲ್ಲ, ಅಷ್ಟು ಕರೆಕ್ಟಾಗಿ ಬರ್ತಾ ಇದೆ ಅಂತ. ಸೊ ನೋಡಿ, ಇಲ್ಲಿ ನಾನು ನಿಮಗೆ ಇನ್ನೊಂದು ಬೇಯಿಸೋದು ಬೇಕಾದ್ರೆ ತೋರಿಸ್ತೀನಿ, ಇದು ಯಾವ ರೀತಿ ಒಳ್ಳೆ ಪೂರಿ ರೀತಿ ಉಬ್ಬುತ್ತೆ ಅಂತ. ಸೊ ನೋಡಿ, ಇವಾಗ ಇದ್ರ ಮೇಲೆ ನಾವು ಎಣ್ಣೆನ ಹಾಕ್ಬಿಟ್ಟು ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಕರೆಕ್ಟಾಗಿ ಒಳ್ಳೆ ಪೂರಿ ರೀತಿ ಉಬ್ತಾ ಇದ್ದಾವೆ ಅಂತ. ಸೊ ಇಷ್ಟೇ, ನಾವು ಇದನ್ನ ಕಣ್ಕನ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಳೆ ಆಗಿರ್ಬೋದು ಅಥವಾ ಕಣ್ಕ ಆಗಿರ್ಬೋದು, ಇದನ್ನ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ನಾವು ಕಲಿಸ್ಕೊಂಡು ಮಾಡೋದ್ರಿಂದ ಒಬ್ಬಟ್ಟು ಎಂಥ ಹೊಸದಾಗಿ ಮಾಡೋರ್ಗೂ ಕೂಡ ಇಷ್ಟೇ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು. ನೋಡಿ, ಇದನ್ನ ಒಬ್ಬಟ್ಟನ್ನು ಅಷ್ಟೇ ಮಾಡಿದ ತಕ್ಷಣನೇ ನಾವು ಯಾವಾಗ್ಲೂ ಮಡಚಿ ಇಡಬಾರ್ದು. ನೋಡಿ, ಅದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಒಬ್ಬಟ್ಟನ್ನ ಮಡಚಿ ಇಡಬೇಕು. ನೀವು ಬಿಸಿ ಇದ್ದಾಗ್ಲೇ ಮಡಚಿ ಇಟ್ಟರೆ ಏನಾಗುತ್ತೆ, ಅದು ಎಲ್ಲ ಬೆವರೊಡಿಯುತ್ತೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ತಣ್ಣಗಾದ್ಮೇಲೆ ಈ ಥರ ನೀಟಾಗಿ ಮಡಚಿ ಸರ್ವ್ ಮಾಡಬೇಕು. ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಸರ್ವ್ ಮಾಡೋದ್ರಿಂದ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ. ಮತ್ತು ಯಾರಿಗೆಲ್ಲ ಇಷ್ಟ ಆಗಿ ನೀವು ಟ್ರೈ ಮಾಡಿದವರು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಎಷ್ಟು ಒಳ್ಳೆ ಹತ್ತಿ ರೀತಿ ಬರ್ತಾ ಇದೆ ಅಂತ ಒಬ್ಬಟ್ಟು. ಸೊ ನೋಡಿದ್ರಲ್ಲ, ನಿಮ್ಮ ಅನಿಸಿಕೆನ ನನಗೆ ತಿಳಿಸಿ ಮರಿಸಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.